ಹೇಳಿ ಸರ್ ಈಗ help ಮಾಡಿ. I'm looking for baby carrier for my baby. ಸರ್ ಆಕ್ಚುಲಿ ನಮ್ಮ ಹತ್ರ ಒಂದು ಬೇಬಿ ಬ್ರ್ಯಾಂಡ್ ಇದೆ. Okay. ಇದು ಬಂದು 9-in-1 ಚೀಪ್ ಬೇಬಿ ಕ್ಯಾರಿಯರ್ ಅಂತ. Okay. ಓಕೆನಾ. ಸೊ ಇದು ಸರ್ ಆಕ್ಚುಲಿ ನಿಮ್ಗೆ ಏಜ್ ಗ್ರೂಪ್ ಬಂದ್ಬಿಟ್ಟು 3 to 36 ಮಂತ್ ಬರುತ್ತೆ. ಓಕೆ. ಅಂಡ್ ಇದರಲ್ಲಿ ಇನ್ನೊಂದು ಏನಂದ್ರೆ ನೀವು ವೇಟ್ ಬಂದ್ಬಿಟ್ಟು ಅಪ್ ಟು 15 kg ತನಕ ನೀವು ಕ್ಯಾರಿ ಮಾಡಬಹುದು. Okay. ಅಂಡ್ ಇದರಲ್ಲಿ ಲೈಕ್ ನಾನು ನಿಮ್ಗೆ ಲೈಕ್ ಇದು ಯಾವ ತರ ಯೂಸ್ ಮಾಡಬಹುದು, ಇದ್ರದ್ದು ಏನ್ ಬೆನಿಫಿಟ್ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ದಾರೆ, ಇದು ಯಾವ ತರ ಅಂತ ನಾನು ನಿಮ್ಗೆ ಎಕ್ಸಾಂಪಲ್ ಮಾಡಿ ತೋರಿಸ್ತೇನೆ. Okay. ಸರ್ ಇದು ಸೇಮ್ ಪ್ರಾಡಕ್ಟ್. Okay. ಇದನ್ನು ಬ್ಯಾಕ್ ಟೈ ಮಾಡಿ ಈ ತರನಾ? ಹಾ. ಓಕೆ. ಈ ಬೆಲ್ಟ್ ಬರುತ್ತೆ ನಿಮಗೆ. ಈ ತರ ಓಕೆ. ಎಂಟ್ರಿ ಇರುತ್ತೆ. ಈ ಮಗು ಇಲ್ಲಿ ನಿಂತ್ಕೊಂಡಾಗ ನಿಮ್ಗೆ ನೀವು ಬೇರೆ ಏನಾದ್ರು ಕೆಲಸ ಮಾಡಬಹುದು. ಓಕೆ. ನಿಮ್ಗೆ ಯಾವ ತರ ಮೀನ್ಸ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಅಂಡ್ ಇನ್ನೊಂದು ಏನಂದ್ರೆ ಸರ್ ನಿಮ್ಗೆ ಮಗು ಬಂದ್ಬಿಟ್ಟು ಸ್ಪೇಸ್ ಮತ್ತೆ ಫೇಸ್ ಆಗುತ್ತೆ. ಅಂದ್ರೆ ಲೈಕ್ ಮಗು ಇವಾಗ ನ್ಯೂ ಬಾರ್ನ್ ಇರುತ್ತೆ, ಅವಾಗ ನೀವೇನಂದ್ರೆ ಮಗುನ ಇಟ್ಕೊಂಡು ಫೇಸ್ ಈ ತರ ಮಲಗಿಸ್ತೀವಿ. ಅಂಡ್ ಆಫ್ಟರ್ 6 ಮಂತ್ ಆದ್ಮೇಲೆ ಫೇಸ್ ಔಟ್ ಅಂದ್ರೆ ನೀವೇನ್ ನೋಡ್ತಾ ಇರ್ತೀರಾ ಅದನ್ನ ಮಗು ನೋಡ್ಬೋದು. ಆ ತರ ಇರುತ್ತೆ. ಅಂಡ್ ಇನ್ನೊಂದು ಇದರಲ್ಲಿ ಆಪ್ಷನ್ ಏನಂದ್ರೆ ನೀವು ಬ್ಯಾಕ್ ಸೈಡ್ ಸಪೋಸ್ ಆಗ್ತೀನಿ ಅಂದ್ರೆ ಲೈಕ್ ಆಫ್ಟರ್ ಲೈಕ್ 9 ಮಂತ್ ಅವಾಗ ಮಗುನ ಬ್ಯಾಕ್ ಫೇಸ್ ಆಗಿ ನೀವು ಮಲಗಿಸಬಹುದು. ಒಂದು ಆಪ್ಷನ್ ಇದೆ. ಅಂಡ್ ಇನ್ನೊಂದು ಬೆಸ್ಟ್ ಥಿಂಗ್ ಅಂದ್ರೆ ಆಕ್ಚುಲಿ ಲೈಕ್ ಒಳ್ಳೆ ಬಾಂಡಿಂಗ್ ಇರುತ್ತೆ. ಓಕೆ. ಪೇರೆಂಟ್ಸ್ ಜೊತೆ ಒಂದು ಒಳ್ಳೆ ಎಮೋಷನಲ್ ಬಾಂಡಿಂಗ್ ಇರುತ್ತೆ. ಸೊ ಹಾಗಾಗಿ ಇದನ್ನ ನಾವು ಸಜೆಸ್ಟ್ ಮಾಡ್ತೀವಿ. ಪ್ರಾಡಕ್ಟ್ ಇಷ್ಟ ಆಯ್ತು ಸರ್ ನಿಮ್ಗೆ? ಇಷ್ಟ ಆಯ್ತು. ಹೌದಾ. ಅಂಡ್ ಇನ್ನೊಂದು ಏನಂದ್ರೆ ಸರ್ ಇದರಲ್ಲಿ ನಾನು ನಿಮ್ಗೆ ಎಡಿಷನಲಿ ಕೆಲವೊಂದು ಪ್ರಾಡಕ್ಟ್ ಸಜೆಸ್ಟ್ ಮಾಡ್ತೀನಿ ಇದ್ರ ಜೊತೆಗೆ. ನೀವು ಔಟ್ ಸೈಡ್ ಹೋಗಿರ್ತೀರಿ ಶಾಪಿಂಗ್ ಸಿಗಕ್ಕೆ ನಿಮ್ಗೆ ಟೈಮ್ ಸಿಗಲ್ಲ, ಕೆಲವೊಂದು ಕ್ಲೀನಿಂಗ್ ಆಗಿ ಕೊಟ್ಟಿರ್ತೀರಾ. ಸೊ ಹಾಗಾಗಿ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ. ಬಂದ್ಬಿಟ್ಟು ನೀವು ಮಗು ಎರಡು ಇರ್ಬೇಕಾದ್ರೆ ಎಲ್ಲ ಗೀಳು ಅದೇನು ಇರ್ಬೇಕಾದ್ರೆ ದಯವಿಟ್ಟು ಹಾಕ್ತಿದ್ರೆ ಗಲೀಜಾಗಲ್ಲ ಬಟ್ಟೆ ಯಾವ್ದು ಕ್ಲೀನ್ ಆಗಿರುತ್ತೆ. ಓಕೆನಾ. ಸೊ ಹಂಗೆ ನಾನು ನಿಮ್ಗೆ ಇದನ್ನ ಸಜೆಸ್ಟ್ ಮಾಡ್ತೀನಿ. ಓಕೆ. ಗೇಮ್ಸ್ ಮಕ್ಕಳು ಆಟ ಆಡೋದು. ಓಕೆ. ನೀವೇನಾದ್ರು ಕೆಲಸ ಮಾಡ್ತಿರ್ತೀರಾ, ಶಾಪಿಂಗ್ ಮಾಡ್ತಾ ಇರ್ತೀರಾ, ಇದನ್ನ ಇಲ್ಲಿ ನೀವು ಹ್ಯಾಂಗ್ ಮಾಡಿದ್ರೆ ಟಾಯ್ ಮಗು ಅದ್ರ ಇಲ್ಲಿ ಹಾಕೊಂಡು ನೀವು ಇದನ್ನ ಹಾಕ್ಬಿಟ್ರೆ ಸಾಕು, ಮಗು ಅದ್ರ ಪಾಡಿಗೆ ಅದನ್ನ ಟಚ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಆಟ ಆಡ್ತಾ ಇರ್ತೀವಿ. ನಡ್ಕೊಂಡು ಆರಾಮ ಯಾವ್ದು ತರ ತೊಂದರೆ ಕೊಡುತ್ತೆ. ಇನ್ನೊಂದೇನಂದ್ರೆ ಸೊ ಇದನ್ನ ಮಾಡ್ತಾ ಇರುತ್ತೆ. ಓಕೆ. ಆ ಟೈಮಲ್ಲಿ ನೀವು ನಿಪ್ಪಲ್ ತರ ಕ್ಲೀನ್ ಮಾಡ್ಕೊಂಡು ಆರಾಮಾಗಿರುತ್ತೆ, ಕೂಲ್ ಆಗಿರುತ್ತೆ, ಕಾಮ್ ಆಗಿರುತ್ತೆ. ಲೈಕ್ ಮಗು ಏನೋ ತಿಂದಾಗ ನೀರು ಕುಡ್ದಾಗ ಏನೋ ಸ್ವಲ್ಪ ಬಾಯಿ ರಿಲೀಸ್ ಆದ್ರೆ ಅವಾಗ ನೀವು ಫೇಸ್ ಕೂಡ ಏನೋ ಡಲ್ ಆದ್ರೆ ಈ ವಯಸ್ಸಿಂದ ಮಗುನ ನೀವು ಕ್ಲೀನ್ ಮಾಡಬಹುದು, ಕೂಡ ಕ್ಲೀನ್ ಮಾಡ್ಬೋದು. ಸೊ ಹಾಗಾಗಿ ನಾನು ನಿಮಗೆ ಇಷ್ಟ ಆಯ್ತು ಸರ್ ನಿಮ್ಗೆ? ಇಷ್ಟ ಆಯ್ತು. ಬಟ್ ಆಲ್ರೆಡಿ ನಮ್ಮ ಹತ್ರ ವೈಫ್ ಇದೆ, 3 ಪ್ರಾಡಕ್ಟ್. ಥ್ಯಾಂಕ್ ಯು ಸರ್.